ಜನರನ್ನ ಹಿಂಸೆಯ ಮುಖಾಂತರ ಪ್ರಚೋದಿಸಿದಂಥ ಗುಂಪು, ಪೊಲೀಸರ ಮೇಲೆ ವಿನಾಕಾರಣವಾಗಿ ಗುಂಡುಗಳನ್ನು ದಾಳಿ ಮಾಡಿದಂಥ ಗುಂಪು. ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ 6 ಜನ ಪೊಲೀಸರ ಹತ್ಯೆ ಆದಾಗ ಅನುಕಂಪವನ್ನು ಇಲ್ಲಿರುವಂಥ ಶಾಂತಿಗಾಗಿ ನಾಗರಿಕರ ವೇದಿಕೆ ಅನುಕಂಪವನ್ನು ತೋರಿಸಲೇ ಇಲ್ಲ. ಈಗ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗ್ತಿದ್ದಂಗೆ ನಾವು ಶರಣಾಗ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಸುತ್ತ ಅವರ ಪರವಾದಂಥ ಬುದ್ಧಿಜೀವಿಗಳ ಹೆಸರಿನಲ್ಲಿರುವಂಥ ನಕ್ಸಲರ ಗುಂಪುಗಳನ್ನು, ನಗರ ನಕ್ಸಲರ ಗುಂಪುಗಳನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ವಿನ ಇದಕ್ಕೆ ಇನ್ಯಾವುದನ್ನು ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ. ಅವರಿಗೆ ಹಣವನ್ನು ಕೊಟ್ಟು ಶರಣಾಗತಿಯನ್ನು ಮಾಡೋದನ್ನು ನಾವು ವಿರೋಧಿಸ್ತೇವೆ. ಆ ಭಾಗದಲ್ಲಿ ಅಭಿವೃದ್ಧಿಯ ಚಟುವಟಿಕೆಯ ಮುಖಾಂತರ ಜನರ ವಿಶ್ವಾಸವನ್ನು ಗೆದ್ದಂಥವ್ರು ನಾವೆಲ್ಲರೂ ಕೂಡ. ಹಲವು ರೀತಿಯಾದಂಥ ಸಮಸ್ಯೆಗಳು ಆ ಭಾಗದಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿದೆ. ಆದರೆ ಎಲ್ಲ ಸರ್ಕಾರಗಳು ಕೂಡ ಅಭಿವೃದ್ಧಿಯ ಮುಖಾಂತರ ಆ ಭಾಗದ ಜನರನ್ನು ಗೆಲ್ಲುವಂಥ ಪ್ರಯತ್ನಗಳನ್ನು ಮಾಡಿತ್ತು. ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರ ಜನರನ್ನು ಗೆಲ್ಲಬೇಕೇ ವಿನಃ ನಕ್ಸಲರಿಗೆ ಇನ್ಯಾವುದೋ ಹಣವನ್ನು ಕೊಟ್ಟು ABC ಪ್ಯಾಕೇಜ್ಗಳನ್ನು ಮಾಡಿದ್ದಾರೆ. 14 ಲಕ್ಷ ಕೊಡ್ತೇವೆ, 8 ಲಕ್ಷ ಕೊಡ್ತೇವೆ, 4 ಲಕ್ಷ ಕೊಡ್ತೇವೆ ಎನ್ನುವಂಥ ಪ್ಯಾಕೇಜ್ಗಳನ್ನು ಮಾಡಿದ್ದಾರೆ. ಅಲ್ಲಿರುವಂಥ ಬಡವರಿಗೆ ಯಾವುದೇ ರೀತಿಯಾದಂಥ ನೆರವನ್ನು ಕೊಡದೆ ಯಾರು ಬಂದೂಕುಗಳನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಹಣವನ್ನು ಕೊಡುವಂಥದ್ದು, ಸರ್ಕಾರಿ ಹಣವನ್ನು ಕೊಡುವಂಥದ್ದು ಇದೊಂದು ಆತಂಕಕಾರಿಯಾದಂಥ ಬೆಳವಣಿಗೆ. ಸರ್ಕಾರ ಇದನ್ನು ಮರುಚಿಂತನೆ ಮಾಡಬೇಕು. ಅವರು ಶರಣಾಗೋದಾದರೆ ನ್ಯಾಯಾಲಯದಲ್ಲಿ ಶರಣಾಗಲಿ. ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೋ ಆ ತೀರ್ಪನ್ನು ನಾವು ಗೌರವಿಸ್ತೇವೆ. ಅದರ ಬದಲಾಗಿ ನಗರದಲ್ಲಿರುವಂಥ ನಕ್ಸಲರು ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡುವಂಥದ್ದು, ಮುಖ್ಯಮಂತ್ರಿಗಳದಕ್ಕೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು, 1 ವಾರದ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾಡಿನಲ್ಲಿ, ನಗರದಲ್ಲಿ ಅಹಿತಕರವಾದಂಥ ಘಟನೆಗಳು ನಡೆದರೆ ಅದಕ್ಕೆ ಇವರೇ ಕಾರಣ. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ನೀವು ಈ ಶರಣಾಗತಿಯ ಪ್ಯಾಕೇಜಿನ ಜೊತೆಯಲ್ಲಿ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಯಾರ್ಯಾರು ಶರಣಾಗತಿ ಆಗಿದ್ದಾರೆ ಅಂಥವರ 5 ವರ್ಷದ ಚಲನವಲನಗಳ ಪಟ್ಟಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ. ಅವರು ಯಾವ್ಯಾವ ರೀತಿಯಾದಂಥ ಚಲನವಲನಗಳಲ್ಲಿದ್ದರು, ಯಾವ್ಯಾವ ಸಂಘಟನೆಗಳಲ್ಲಿ ಅವರು ಜೋಡಿಸ್ಕೊಂಡ್ರು, ಸರ್ಕಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಯಾವ್ಯಾವ ರೀತಿಯಾದಂಥ ಭಾಷಣಗಳನ್ನು ಶರಣಾಗತಿ ಆದ ನಂತರವೂ ಕೂಡ ಮಾಡಿದರು. ಇದೆಲ್ಲದೂ ಕೂಡ ಬಿಡುಗಡೆ ಆಗಲಿ. ಯಾಕೆಂತಂದರೆ ಕಳೆದ ಹಿಂದಿನ ಸರ್ಕಾರದಲ್ಲೂ ಕೂಡ ಕೆಲವರು ಶರಣಾಗತಿಯನ್ನು ಮಾಡಿದರು. ಅಲ್ಲಿ ಶರಣಾಗತಿಯನ್ನು ಮಾಡಿ ನಾನು ಗೌರಿ ನೀನು ಗೌರಿ ಅಂತನ್ನುವಂಥದ್ದು ಇದು ಒಳ್ಳೆಯ ಲಕ್ಷಣಗಳಲ್ಲ. ಸರ್ಕಾರ ಮತ್ತು ಗೃಹ ಇಲಾಖೆಯ ಮರುಚಿಂತನೆಯನ್ನು ಮಾಡಬೇಕು. ನಾನು ಗೃಹ ಸಚಿವರಿಗೆ ಹೇಳ್ತೇನೆ, ಬೆಳಗಾವಿಯ ಘಟನೆ ನಿಮಗೆ ಗೊತ್ತಿಲ್ಲದಂತೆ ನಡೆದೋಯ್ತು. ಈ ಘಟನೆಯ ಬಗ್ಗೆ ಆದರೂ ಕೂಡ ನಿಮಗೆ ಅರಿವಿದೆಯಾ? ಈ ಘಟನೆಯಿಂದ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೋದು ಅನ್ನುವಂಥ ಯೋಚನೆಗಳು ಸರ್ಕಾರದ ಮುಂದಿದೆಯಾ? ಇದನ್ನು ಗೃಹ ಸಚಿವರು ಸ್ಪಷ್ಟ ಮಾಡಬೇಕು, ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟ ಮಾಡಬೇಕು. ಮಲೆನಾಡಿನ ತಪ್ಪಲನ್ನು ಶಾಂತವಾಗಿರಲಿಕ್ಕೆ ನೀವು ಅನುವನ್ನು ಮಾಡಿಕೊಡ್ಬೇಕೇ ವಿನ ಮತ್ತೆ ಈ ರೀತಿಯಾದಂಥ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ 10 ವರ್ಷ ನಕ್ಸಲರಾಗಿರ್ತವೆ, ನಂತರ ಸರ್ಕಾರದ ಪ್ಯಾಕೇಜನ್ನು ತೆಗೆದುಕೊಂಡು ನಗರಕ್ಕೆ ಬರ್ತೇವೆ ಎನ್ನುವಂಥದ್ದು ಒಂದು ರೀತಿ ಪರೋಕ್ಷವಾಗಿ ನಕ್ಸಲ್ ಚಟುವಟಿಕೆಗೆ ಪ್ರೇರಣೆಯನ್ನು ಕೊಟ್ಟಂತಾಗುತ್ತೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲೆಲ್ಲ ನಕ್ಸಲರು ಶರಣಾಗತಿಯನ್ನು ಮಾಡುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಒಂದು ಆಸ್ಪದವನ್ನು ಕೊಟ್ಟಂತಾಗುತ್ತೆ ಅಂತೇಳಿ ಇವತ್ತು ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಚರ್ಚೆ ಮಾಡಿ ಬಗೆಹರಿಸಬೇಕಾದ ಯಾರು ಮೀಟಿಂಗ್ ಮಾಡಿದ್ದಾರೆ? ಯಾರು ಮೀಟಿಂಗ್ ಖಾಸಗಿ ಹೋಟೆಲಲ್ಲಿ ನೀವು ಸೇರಿದಾಗೆ ಮೀಟಿಂಗ್ ಮಾಡಿದ್ದೀರಿ, ನೋಡಿ ಪರಿಹಾರ ಮಾಡೋ ಪ್ರಯತ್ನ ಮಾಡಿ. ಈಗ ಒಂದು ನಿಮಿಷ, ಕಮಿಟಿ ಮೀಟಿಂಗಿಗೆ ಬಂದಾಗ ಶಾಸಕರು ಕಮಿಟಿ ಮೀಟಿಂಗನ್ನು ಮುಗಿಸಿ ಊಟ ಮಾಡೋದು ತಪ್ಪ? ಮತ್ತೆ ಯಾವುದೇ ರೀತಿಯಾದಂಥ ರಾಜಕೀಯ ಮೀಟಿಂಗ್ ನಡೆದಿಲ್ಲ, ರಾಜಕೀಯ ಚರ್ಚೆಗಳು ನಡೆದಿಲ್ಲ. ಪ್ರತಿ ಮಂಗಳವಾರ ಕಮಿಟಿ ಮೀಟಿಂಗ್ ಬಂದಾಗ ನಾವು ಬೇರೆ ಬೇರೆ ಶಾಸಕರು, ಅನ್ಯ ಪಕ್ಷದ ಶಾಸಕರನ್ನು ಸೇರಿಸಿಕೊಂಡು ಊಟಕ್ಕೆ ಹೋಗ್ತೀವಿ. ಮಧ್ಯಾಹ್ನ ಇರ್ತಾರೆ. ಈಗ ಬರೀ ಬೊಮ್ಮಾಯಿ ನೀವು ಊಹೆಗೆ ತಕ್ಕಂತೆ ಮಾತಾಡ್ತಿದ್ದೀರಿ. ಎಲ್ಲವೂ ಸುಳ್ಳು, ಎಲ್ಲವೂ ಕಲ್ಪೋತಿತ. ಪ್ರತಿ ಮಂಗಳವಾರ ಬೇಕಾದ್ರೆ ನಿಮಗೂ ಆಹ್ವಾನ ಕೊಡ್ತೇವೆ. ನಮ್ಮದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮುಗಿದ ನಂತರ ಊಟಕ್ಕೆ ನಾವು ಸೇರ್ತೇವೆ. ನೀವು ಬೇಕಾದ್ರೆ ಊಟಕ್ಕೆ ಬರ್ಬೋದು.